ವೀಕ್ಷಕರೇ ನಮಸ್ಕಾರ. ನಾನು ರಾಘವೇಂದ್ರ ಗುಡಿ. ನವೆಂಬರ್ 10, 2025 ಸಂಜೆ ಸುಮಾರು 6:40 ದೆಹಲಿಯ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ರೆಡ್ ಫೋರ್ಟ್ನ ಮೆಟ್ರೋ ನಿಲ್ದಾಣ ಪಿಲ್ಲರ್ ನಂಬರ್ 1 ಇದ್ದಕ್ಕಿದ್ದ ಹಾಗೆ ಸದ್ದಾಗೋದಕ್ಕೆ ಶುರುವಾಗುತ್ತೆ. ದೊಡ್ಡ ಬ್ಲಾಸ್ಟ್ ಅಲ್ಲಿಗೆ ಅಪ್ಪಳಿಸುತ್ತೆ. ಇದೇನಿದು CNG ಬ್ಲಾಸ್ಟ್ ಆಯಿತಾ, ಪೆಟ್ರೋಲ್ ಟ್ಯಾಂಕ್ ಬ್ಲಾಸ್ಟ್ ಆಯಿತಾ, ಅಥವಾ ಏನಾದರೂ ಇವಿಗಳು ಬ್ಲಾಸ್ಟ್ ಆಯಿತಾ ಅನ್ನುವಂಥ ಪ್ರಶ್ನೆ ಬರ್ತಿದ್ದ ಹಾಗೆ ಬರ ಸಿಡಿಲಿನಂತೆ ಬಂದಪ್ಪಳಿಸುತ್ತೆ. ದೆಹಲಿಯಲ್ಲಿ ಉಗ್ರಗಾಮಿಗಳು ಕಾರನ್ನು ಬಾಂಬ್ ಸ್ಫೋಟ ಮಾಡಿದ್ದಾರೆ ಅಂಥೇಳಿ ಅದನ್ನು ನೋಡ್ತಿದ್ದ ಹಾಗೆ ಸಾಕಷ್ಟು ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗೋದಕ್ಕೆ ಶುರುವಾಗುತ್ತೆ. ಇಷ್ಟೆಲ್ಲ ಭದ್ರತೆ ಇದ್ದರೂ ರಾಷ್ಟ್ರ ರಾಜಧಾನಿಯಲ್ಲಿ ಇಂಥ ದೊಡ್ಡ ಬ್ಲಾಸ್ಟ್ ಹೇಗಾಯಿತು? ಸುಮಾರು 13ಕ್ಕೂ ಅಧಿಕ ಜನ ಇವತ್ತಿನ ಮಟ್ಟಿಗೆ ಸಾವನ್ನಪ್ಪಿರುವಂಥದ್ದು, 21ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಕ್ಷಣದಲ್ಲೇ ಗೃಹ ಸಚಿವ ಅಮಿತ್ ಶಾ ಅಲ್ಲಿಗೆ ಹೋಗ್ತಾರೆ. ದೊಡ್ಡ ಮಟ್ಟದ ತನಿಖೆಗೆ ಆದೇಶವನ್ನು ಕೊಡಲಾಗುತ್ತೆ. ಮರುದಿನವೇ ಅವರು ಒಂದು ಉನ್ನತ ಮಟ್ಟದ ಸಭೆಯನ್ನು ಮಾಡಿ NIA ತನಿಖೆಗೆ ಆದೇಶವನ್ನು ಕೊಡ್ತಾರೆ. ಭೂತಾನ್ ಪ್ರವಾಸದಲ್ಲಿದ್ದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲಿಂದಲೇ ಮಾತನಾಡಿ ಎಚ್ಚರಿಕೆಯನ್ನು ಕೊಡ್ತಾರೆ. ಅವರು ನಿನ್ನೆ ಭೂತಾನಿಂದ ಬರ್ತಿದ್ದ ಹಾಗೆ ನೇರವಾಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಜನರನ್ನು ಭೇಟಿ ಮಾಡ್ತಾರೆ. ಯಾಕಂದರೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ದೊಡ್ಡ ಮಟ್ಟದ ಬ್ಲಾಸ್ಟ್ ಈಗ ಕಳೆದ ಒಂದು ದಶಕದಲ್ಲಿ ಎಲ್ಲೂ ಕೂಡ ಆಗಿರಲಿಲ್ಲ. ಹಾಗಿದ್ದಾಗ್ಯೂ ಈ ಬ್ಲಾಸ್ಟ್ ಹೇಗಾಯಿತು? ಹಾಗಿದ್ರೆ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡಿ ಬರ್ತವೆ. ಆದರೆ ನಮಗೆ ಕಾಣಿಸ್ತಾ ಇರುವಂಥದ್ದು 13 ಜನರ ಪ್ರಾಣ ಹೋಗಿರುವಂಥದ್ದು, ಭಾರತೀಯರ ಪ್ರಾಣ ಹೋಗಿರುವಂಥದ್ದು. 21ಕ್ಕೂ ಅಧಿಕ ಜನರು ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಆದರೆ ಸತ್ಯ ಬೇರೆಯದ್ದೇ ಇದೆ. ಒಂದು ವೇಳೆ ಅವತ್ತು ಒಬ್ಬ ಪೊಲೀಸ್ ಅಧಿಕಾರಿ ಸಹಜವಾಗಿ ತನ್ನ ಕರ್ತವ್ಯವನ್ನು ತಾನು ಮಾಡದೆ ಮೈ ಮರೆತಿದ್ರೆ, ಒಂದು ವೇಳೆ ಏನಾದರೂ ಚಿಕ್ಕ ಲೀಡನ್ನೇ ಮರೆಮಾಚಿ ಇದೇನಿದು ಸಾಮಾನ್ಯ ಕೇಸ್ ಅಂತ ತಿಳಿದುಕೊಂಡು ಬಿಟ್ಟಿದ್ರೆ ಆ ಸಾವಿನ ಪ್ರಮಾಣ 80 ಲಕ್ಷದವರೆಗೂ ಹೋಗಿಬಿಡ್ತಿತ್ತ ಅನ್ನುವಂಥ ಗಂಭೀರವಾಗಿರ್ತಕ್ಕಂಥ ಚರ್ಚೆಗಳು ಶುರುವಾಗಿದ್ದಾವೆ. ಅದಕ್ಕೆ ಸಾಕ್ಷ್ಯಾಧಾರಗಳು ಕೂಡ ಇದ್ದಾವೆ. ಹಾಗಿದ್ರೆ ಆ ಅಧಿಕಾರಿ ಯಾರು? ಹೇಗೆ ಇಡೀ ರಕ್ತ ಸಿಕ್ತವಾಗಬಹುದಂತ ಇಡೀ ದೇಶದಲ್ಲಿ ಆ ಒಂದು ಉಗ್ರರ ಜಾಡನ್ನು ಭೇದಿಸೋದಕ್ಕೆ ಈ ಅಧಿಕಾರಿ ಕಾರಣವಾದರು? ಕಟ್ಟೆಚ್ಚರಗೊಂಡ ಈ ಸೂಪರ್ ಕಾಪ್ 80 ಲಕ್ಷ ಜನರ ಪ್ರಾಣವನ್ನು ಬಚಾವ್ ಮಾಡಿದ್ದೆ ಹೇಗೆ? ಆ ಉಗ್ರರ ಸಂಪೂರ್ಣ ಕೃತ್ಯವನ್ನು ನಿರ್ನಾಮ ಮಾಡೋದಕ್ಕೆ ಸಹಾಯ ಮಾಡಿದ್ದೆ ಹೇಗೆ? ಆ ಒಂದು ವಿಶೇಷ ಕಾಪ್ ಬಗ್ಗೆ ಇವತ್ತು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತಿದೆ ಈ ಕಾರ್ ಬಾಂಬ್ ಸ್ಫೋಟ ಆದಂಥ ರೀತಿ. ಹೇಗೆ ಈ ಕಾರ್ ಬಾಂಬ್ ಸ್ಫೋಟ ಆಯಿತು? ಈ ಡಾಕ್ಟರ್ ಉಮರ್ ಅಂತಕ್ಕಂತಹ ವ್ಯಕ್ತಿ, ಉಮರ್ ನಬಿ, ಈತ ವೃತ್ತಿಯಲ್ಲಿ ವೈದ್ಯ. ಈ ವೈದ್ಯ ಮಾಡಿದಂಥ ಈ ಮಹಾ ಕುಕೃತ್ಯದ ಕಾರಣದಿಂದಾಗಿ 13 ಜನ ಸಾವನ್ನಪ್ಪಿದ್ದಾರೆ. ಈತ ಬಾಂಬ್ ಬ್ಲಾಸ್ಟನ್ನು ನೋಡಿದಂಥವ್ರು ಎಲ್ರಿಗೂ ಅನಿಸಿದ್ದು ಅಷ್ಟೇ, ಈತ ಟಾರ್ಗೆಟೆಡ್ ಆಗಿ ಒಂದು ಸಿಗ್ನಲ್ ಬಳಿಯಲ್ಲಿ ಬಂದು ಬ್ಲಾಸ್ಟ್ ಮಾಡಿದ್ನ, ಅಥವಾ ಏನಾದರೂ ಆತಂಕದಲ್ಲಿ ಬಂದು ಎಲ್ಲೋ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ, ಅಥವಾ ಬೇರೆ ಏನೋ ಟಾರ್ಗೆಟ್ ಮಾಡೋದಕ್ಕೆ ಹೋಗಿ ಗೊತ್ತಾಗದೆ ಅವಸರದಲ್ಲಿ ಇಂಥ ಒಂದು ಎಡವಟ್ಟಿಗೆ ಕಾರಣ ಮಾಡಿಕೊಂಡು ತನ್ನನ್ನು ತಾನು ಸ್ಫೋಟಿಸಿಕೊಂಡು ಅಷ್ಟು ಜನರ ಸಾವಿಗೆ ಕಾರಣವಾಗ್ಬಿಟ್ನ ಅಂಥೇಳಿ. ನಿಸ್ಸಂಶಯವಾಗಿ ಈತ ಕ್ರಿಮಿನಲ್, ಈತ ಉಗ್ರಗಾಮಿ, ಈತ ವೈದ್ಯದ ರೂಪದಲ್ಲಿರ್ತಕ್ಕಂಥ ನರರಾಕ್ಷಸ. ಆದರೆ ಈ ನರರಾಕ್ಷಸನ ಪ್ಲಾನ್ ಸಕ್ಸಸ್ಫುಲ್ ಆಗಿದ್ರೆ ಈ ಸಾವಿನ ಪ್ರಮಾಣ ಇದೊಂದೇ ಬ್ಲಾಸ್ಟ್ನಿಂದ 100ರಿಂದ 200ವರೆಗೂ ಕೂಡ ಹೋಗುವಂಥ ಸಾಧ್ಯತೆಗಳಿತ್ತು. ಅವೆಲ್ಲವನ್ನು ತಡೆಗಟ್ಟಿದ್ದು ಹೇಗೆ? ಅವೆಲ್ಲವೂ ಆ ತಡೆಗಟ್ಟುವಿಕೆ ಸಾಧ್ಯವಾಗಿದ್ದು ಹೇಗೆ? ಆದರೂ ಕೂಡ ಈ ಬಾಂಬ್ ಬ್ಲಾಸ್ಟ್ ಆಗಿದ್ದು ಹೇಗೆ? ಅದರ ಬಗ್ಗೆ ನಾನು ಕೂಲಂಕುಷವಾಗಿ ನಿಮಗೆ ವಿವರಿಸ್ತಾ ಪಾಯಿಂಟ್ ಬೈ ಪಾಯಿಂಟ್ ಹೋಗ್ತಾ ಹೋಗೋಣ. ಈ ಒಬ್ಬ ಸೂಪರ್ ಕಾಪ್ನ ಕೆಲಸ ಹೇಗಿತ್ತು ಅಂತ ನೋಡೋದಕ್ಕಿಂತ ಮುಂಚಿತವಾಗಿ ಅನಂತನಾಗ್ ಜಿಲ್ಲೆಯಲ್ಲಿ, ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಕೆಲ ಕುಗ್ರಾಮಗಳಲ್ಲಿ ಕೆಲ ಪೋಸ್ಟರ್ಗಳನ್ನು, ಈ ರೀತಿಯಾದಂಥ ಪೋಸ್ಟರ್ಗಳನ್ನು ಅಳವಡಿಸಲಾಗುತ್ತೆ. ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣೋದಿಲ್ಲ ಇದನ್ನು, ಯಾಕಂದರೆ ಕಾಣೋ ಅಗತ್ಯನೂ ಇಲ್ಲ, ಕಾಣಿಸೋದಕ್ಕೆ ನಾವು ಬಯಸೋದು ಇಲ್ಲ. ಹೀಗಾಗಿ ಇದನ್ನು ಒಂದು ಮರೆಮಾಚಿದಂಥ ರೀತಿಯಲ್ಲಿ ನಿಮಗೆ ಈ ಒಂದು ಉರ್ದುವಿನಲ್ಲಿ ಬರೆದಂಥ ಒಂದಿಷ್ಟು ವರ್ಡ್ಸ್ಗಳು ಕಾಣಿಸ್ತಾ ಹೋಗ್ತವೆ. ಇದನ್ನು ಯಾರ ಈ ಒಂದು ಪ್ಯಾಂಪ್ಲೆಟ್ ಇದು, ಇದನ್ನು ಯಾಕೆ ಅಂಟಿಸಲಾಗ್ತಾ ಇತ್ತು ಅಂತ ನೋಡಿದರೆ, ಇದರ ಮೇಲೆ ಜೈಷ್ ಎ ಮೊಹಮ್ಮದ್ ಅಂತ ಬರೆದಿರುವಂಥದ್ದು, ಜೊತೆಗೆ ಕಮಾಂಡರ್ ಹನ್ಜಲಾ ಭಾಯ್ ಇದನ್ನು ಜಾರಿ ಮಾಡಿದ್ದಾನೆ ಅನ್ನುವಂಥ ಒಂದಿಷ್ಟು ಹೇಳಿಕೆಗಳು ಇದರಲ್ಲಿ ಬರ್ತವೆ. ಈ ಒಂದು ಜೈಷ್ ಎ ಮೊಹಮ್ಮದ್ ಸಂಘಟನೆ ಏನು ಹೇಳುತ್ತೆ ಅಂದರೆ, ಕಾಫಿರರಿಗೆ ನೀವು ಸ್ಥಾನವನ್ನು ಕೊಡ್ತಾ ಇದ್ದೀರಿ, ನೀವೇನಾದರೂ ಈ ಕಾಶ್ಮೀರದಲ್ಲಿರ್ತಕ್ಕಂಥ ಆ ಒಂದು ದಾಳಿಕೋರರಿಗೆ ನೀವೇನಾದರೂ ಸ್ಥಾನವನ್ನು ಕೊಟ್ಟರೆ ನೀವು ಜಿಹಾದನ್ನು ಮಾಡಿದಾಗ ಆಗೋದಿಲ್ಲ, ಅದನ್ನು ನೀವು ಮಾಡಬೇಕು. ಹೀಗೆ ಪ್ರಚೋದನಕಾರಿಯಾಗಿರ್ತಕ್ಕಂಥ ಉಗ್ರಗಾಮಿಗಳ ಸಂದೇಶ ಇದರಲ್ಲಿರುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಇದು ಹೊಸದಲ್ಲ, ಸಾಕಷ್ಟು ಬಾರಿ ಕಂಡಿದೆ ಕೂಡ. ಆದರೆ ಯಾವಾಗ ಇಂಥದ್ದೊಂದು ಹೇಳಿಕೆ, ಇಂಥದ್ದೊಂದು ಪ್ಯಾಂಪ್ಲೆಟ್ ಇತ್ತೀಚಿನ ದಿನದಲ್ಲಿ ಸದ್ದನ್ನು ಮಾಡೋದಕ್ಕೆ ಶುರುವಾಗುತ್ತೆ, ಇದರ ಮಾಹಿತಿ ಸ್ಥಳೀಯ ಪೊಲೀಸರಿಗೆ ಸಿಗುತ್ತೆ. ಸ್ಥಳೀಯ ಕಾನ್ಸ್ಟೇಬಲ್ಗಳು ಅಲ್ಲಿಯ ಪೊಲೀಸ್ ಠಾಣೆಗೆ ಆ ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿಯ ಪೊಲೀಸ್ ಠಾಣೆಗೆ ಮಾಹಿತಿ ಬಂದಾಗ ಆ ಮಾಹಿತಿಯನ್ನು ಅಲ್ಲಿಯ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸಂದೀಪ್ ಚಕ್ರವರ್ತಿ ಅವರ ಗಮನಕ್ಕೆ ತರಲಾಗುತ್ತೆ. ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸಂದೀಪ್ ಚಕ್ರವರ್ತಿ ಇವರ ಗಮನಕ್ಕೆ ಬರುತ್ತೆ, ಯಾರೋ ಕಿಡಿಗೇಡಿಗಳು ಹೀಗೆ ಪ್ಯಾಂಪ್ಲೆಟನ್ನು ಅಂಟಿಸ್ತಾ ಇದ್ದಾರೆ ಅಂತೇಳಿ.
ಆ ಪ್ಯಾಂಪ್ಲೆಟ್ ಅನ್ನು ಅಂಟಿಸೋದನ್ನು ನೋಡಿದ್ರೆ ಅಲ್ಲಿ ಸ್ಥಳೀಯ ಪೊಲೀಸರಿಗೆ ನೀವೇ ಅದನ್ನು ನಿರ್ವಹಣೆ ಮಾಡಿ ನೋಡಿ ಯಾರಿದ್ದಾರೆ ಅವ್ರನ್ನ ಒಳಗಡೆ ಒದ್ದು ಹಾಕಿ ಅಂತೇಳಿ ಇವರು ಕಾಲ್ ಮೇಲೆ ಕಾಲು ಹಾಕೊಂಡು ಆರಾಮಾಗಿ ಎ ಸಿ ರೂಮಲ್ಲಿ ಕೂರಬಹುದಿತ್ತು. ಯಾಕಂದರೆ ನಾವು ಪೊಲೀಸರನ್ನು ಸಹಜವಾಗಿ ಆರೋಪವನ್ನು ಮಾಡ್ತೀವಿ, ಪೊಲೀಸರನ್ನು ಟಾರ್ಗೆಟ್ ಮಾಡ್ತೀವಿ, ಸಾಕಷ್ಟು ಬಾರಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತೀವಿ, ಪೊಲೀಸರಿಗೆ ಒಂದು ವಿವೇಚನೆ ಮಾಡೋದಿಲ್ಲ, ತಮ್ಮ ಕರ್ತವ್ಯವನ್ನು ತಾವು ಮಾಡೋದಿಲ್ಲ, ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋದರೆ ಈ ಸ್ಟೇಷನ್ ಇಲ್ಲ ಆ ಸ್ಟೇಷನ್ನು, ಹೀಗೆ ಜ್ಯೂರಿಡಿಕ್ಷನ್ ಅನ್ನು ಬದಲು ಮಾಡ್ತಾನೆ ಇರ್ತಾರೆ ಅಂಥೇಳಿ ಸಾಕಷ್ಟು ಬಾರಿ ಆರೋಪವನ್ನು ಮಾಡ್ತೀವಿ. ಆದರೆ ಇವತ್ತು ಅದೇ ಪೊಲೀಸ್ ಅಧಿಕಾರಿ ತನ್ನ ಕರ್ತವ್ಯವನ್ನು ತಾನು ಮಾಡಿದ್ದಕ್ಕೆ ಲಕ್ಷಾಂತರ ಜನರ ಪ್ರಾಣ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಮಿರಾಕಲ್ ಆಗಿದ್ದು ಹೇಗೆ ಅಂತ ನೋಡೋದಾದ್ರೆ ಈ ಅಧಿಕಾರಿಯ ಗಮನಕ್ಕೆ ಇದು ಬರ್ತಿದ್ದ ಹಾಗೆ ಇವ್ರು ಏನು ಮಾಡ್ತಾರೆ, ಅಲ್ಲಿಯ ಗವರ್ನರ್ ಆಗಿರ್ತಕ್ಕಂಥ ಅಲ್ಲಿಯ ಗವರ್ನರ್ ಗಮನಕ್ಕೆ ಇದನ್ನು ಸಿನ್ಹಾ ಅವರ ಗಮನಕ್ಕೆ ತರಲಾಗುತ್ತೆ. ಅವರು ಕೂಡ ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಂತಾರೆ. ನಂತರದಲ್ಲಿ ಇವರೇ ಅದರ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡ್ತಾರೆ. ಯಾವಾಗ ಇವರು ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡ್ತಾರೆ ತೆರೆದುಕೊಳ್ಳುತ್ತೆ ನೋಡಿ ಮಹಾ ಟೆರರ್ ಚಾಪ್ಟರ್. ಹಾಗೆ ಇನ್ವೆಸ್ಟಿಗೇಷನ್ ಶುರುವಾದಾಗ ಮೊದಲು ಡಾಕ್ಟರ್ ಅದಿಲ್ ಅಹಮದ್ ಅನ್ನುವಾತನೇ ಈ ರೀತಿಯಾಗಿ ಪ್ಯಾಂಪ್ಲೆಟ್ ಅನ್ನು ಅಂಟಿಸ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ CCTV ಕ್ಯಾಮರಾಗಳನ್ನ ಹುಡುಕ್ಲಾಗುತ್ತೆ. ಚಿಕ್ಕ ಚಿಕ್ಕ ಗ್ರಾಮಗಳಲ್ಲಿ ಎಲ್ಲ ಕಡೆ CCTV ಕ್ಯಾಮರಾಗಳು ಸಿಗೋದಿಲ್ಲ. ಆದರೆ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು CCTV ಕ್ಯಾಮರಾದಲ್ಲಿ ಕಾರಿನಿಂದ ಒಬ್ಬ ಇಳಿತಾ ಇರುವಂತ ದೃಶ್ಯ ಸರಿಯಾಗುತ್ತೆ. ಆ ಕಾರನ್ನು ಟ್ರೇಸ್ ಮಾಡ್ಕೊಂಡು ಹೋದಾಗ ಈತ ಸರ್ಕಾರಿ ಆಸ್ಪತ್ರೆಯಲ್ಲಿ ತಿಂಗಳಿಗೆ 4 ಲಕ್ಷ ರೂಪಾಯಿ ಸಂಬಳವನ್ನು ಪಡೆದುಕೊಳ್ಳುತ್ತಾ, ವಿಶೇಷ ಅನುದಾನಗಳನ್ನು ಪಡೆದುಕೊಳ್ಳುತ್ತಾ, ನಾನು ಬಡವರಿಗೆ ಟ್ರೀಟ್ ಮಾಡ್ತೀನಿ, ನಾನು ಜನಸಾಮಾನ್ಯ ಕಾಶ್ಮೀರಿಗರಿಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ ಅಂತ ಹೇಳಿ ಓತನ್ನು ತೆಗೆದುಕೊಂಡು ಬಂದು ಮಾನವೀಯತೆಯ ಪರವಾಗಿರ್ತೀನಿ ಅಂತ ಹೇಳಿಕೊಂಡು ಬಂದಂಥ ಈತನೇ ಆ ಉಗ್ರ ಅದಿಲ್ ಅಹಮದ್ ಅಂತ ಗೊತ್ತಾಗುತ್ತೆ. ಯಾಕಂದರೆ ಈತನ ಮೇಲೆ ರೇಡನ್ನು ಮಾಡ್ತಾರೆ, ಈತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಈತನ ಮೇಲೆ ರೇಡ್ ಮಾಡಿದಾಗ ಸರ್ಕಾರಿ ಆಸ್ಪತ್ರೆಯ ಲಾಕರ್ನಲ್ಲಿ ಈತ AK-47 ಬಂದೂಕಿಟ್ಟಿರೋದು ಗೊತ್ತಾಗುತ್ತೆ. ಒಬ್ಬ ಸರ್ಕಾರಿ ವೈದ್ಯ ಒಂದು ಕಡೆ ಬಂದು ಆ ಲಷ್ಕರ್ ಎ ತೊಯ್ಬಾನೋ ಅಥವಾ ಹಿಜ್ಬುಲ್ ಮುಜಾಹಿದ್ದೀನೋ ಯಾವುದೋ ಉಗ್ರಗಾಮಿ ಸಂಘಟನೆಗಳ ಪ್ಯಾಂಪ್ಲೆಟ್ ಅನ್ನು ಅಂಟಿಸ್ತಾನೆ. ಆತನ ಬಳಿಯಲ್ಲಿ ಜೀವಂತವಾಗಿರತಕ್ಕಂಥ ಗುಂಡುಗಳು AK-47 ಬ್ರ್ಯಾಂಡ್ ನ್ಯೂ AK-47 ಗನ್ ಸಿಗುತ್ತೆ. ಹಾಗಿದ್ದಾಗ ಈತನಿಗೆ ಗನ್ ಹೇಗೆ ಸಿಕ್ತು, ಈತನ ಸಂಪರ್ಕದಲ್ಲಿ ಯಾರೆಲ್ಲ ಇದ್ದಾರೆ ಅಂಥೇಳಿ ಪೊಲೀಸ್ ಭಾಷೆಯಲ್ಲಿ ಸಂದೀಪ್ ಚಕ್ರವರ್ತಿ ಈತನ ವಿಚಾರಣೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆತನ ವಿಚಾರಣೆಯನ್ನ ಮಾಡೋದಕ್ಕೆ ಶುರು ಮಾಡಿದಾಗಲೇ ತೆರೆದುಕೊಳ್ಳುತ್ತೆ ಮತ್ತೊಂದು ಅಧ್ಯಾಯ. ಜಮ್ಮು ಕಾಶ್ಮೀರ ಟು ಹರಿಯಾಣದ ಫರೀದಾಬಾದ್ನಲ್ಲಿರ್ತಕ್ಕಂಥ ಅಲ್-ಫನಾ ಯೂನಿವರ್ಸಿಟಿ ಹೆಸರಿಗೆ ಆಸ್ಪತ್ರೆ, 600 ಬೆಡ್ಗಳ ಆಸ್ಪತ್ರೆ. ಇಲ್ಲಿ MBBS MD ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಲಾಗುತ್ತೆ. ಇಲ್ಲಿ ಕಲ್ತು ಬಂದಂಥವರು ಡಾಕ್ಟರ್ಸ್ಗಳಾಗ್ತಾರೆ, ಮಾಸ್ಟರ್ ಆಫ್ ಮೆಡಿಸಿನ್ ಆಗ್ತಾರೆ. ಹಾಗೆ ಕಲ್ತು ಬಂದಂಥ ಆ ವೈದ್ಯರು ವೈದ್ಯರೇನೇ ಆಗಿರ್ತಾರೋ ಅಥವಾ ಅವರನ್ನು ಬ್ರೈನ್ ವಾಶ್ ಮಾಡಿ ಉಗ್ರಗಾಮಿಗಳನ್ನ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಆ ಅಲ್-ಫನಾ ಯೂನಿವರ್ಸಿಟಿಗೆ ಬಂದಂಥ ಆ ತಂಡ ಈಗ ಇಷ್ಟೊತ್ತವರೆಗೂ ನಾವು ನೋಡ್ತಾ ಇದ್ವಿ ಜಮ್ಮು ಕಾಶ್ಮೀರ ಪೊಲೀಸರು ಮಾತ್ರ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ನಂತರದಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಹರಿಯಾಣ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಂದೀಪ್ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ಅವರ ಒಂದು ಕೊಟ್ಟಂಥ ಲೀಡ್ನಲ್ಲಿ ಈ ಡಾಕ್ಟರ್ ಮುಜಾಮಿಲ್ ಮತ್ತು ಡಾಕ್ಟರ್ ಶಾಹೀನ್ ಇವರ ಸಂಪರ್ಕದಲ್ಲಿ ಆದಿಲ್ ಅಹಮದ್ ಇರುವಂಥದ್ದು ಗೊತ್ತಾಗುತ್ತೆ. ಅದರಲ್ಲೂ ಮುಜಾಮಿಲ್ ಅಹಮದ್ ಜೊತೆಯಲ್ಲಿ ಇರುವಂಥದ್ದು ಗೊತ್ತಾಗುತ್ತೆ. ಈತ ಈ ಒಂದು ಫಲಾ ಯೂನಿವರ್ಸಿಟಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಾನೆ. ಅಲ್ಲಿ ಈತ ವೈದ್ಯನಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ, ಪ್ರೊಫೆಸರ್ ಕೂಡ ಆಗಿರ್ತಾನೆ. ಈ ಥರ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿಯೇ ಈ ಡಾಕ್ಟರ್ ಶಹೀನ್ ಸಯೀದ್ ಒಂದು ಹೇಳಲಾಗುತ್ತೆ ಈತನ ಗರ್ಲ್ಫ್ರೆಂಡ್ ಅಂತ ಇವನ ಮುಖ ನೋಡಿ ಆಕೆಯ ಮುಖ ನೋಡಿ ಈ ಇಬ್ಬರು ಮುಖಕ್ಕೆ ಬೆಂಕಿ ಇಂಥ ಈ ವೈದ್ಯ ರೂಪದ ನರರಾಕ್ಷಸರು ಇವರ ಬಳಿಯಲ್ಲಿ ತನಿಖೆಯನ್ನು ನಡೆಸಿದಾಗ ಈಕೆ ಬಳಿಯಲ್ಲೂ ಕೂಡ ಒಂದು AK-47 ಸಿಗುತ್ತೆ. ಜೊತೆಗೆ ಸ್ಫೋಟಕಗಳು ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಸುಮಾರು 360 kgಯಷ್ಟು ಸ್ಫೋಟಕ ಈಕೆಯ ಕಾರಿನಲ್ಲಿ ಇರುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗುತ್ತೆ. ಇವರಿಬ್ಬರನ್ನು ತೀವ್ರವಾಗಿ ವಿಚಾರಣೆ ನಡೆಸೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಇವರಿಬ್ಬರ ವಿಚಾರಣೆ ತೀವ್ರವಾಗುತ್ತೋ ಇವರು ಮೌಲ್ವಿ ಇರ್ಫಾನ್ ಅಂತಕ್ಕಂಥವನ್ನ ಲೀಡನ್ನು ಕೊಡ್ತಾರೆ. ಈ ಮೌಲ್ವಿ ಇರ್ಫಾನ್ ಇರೋದೆಲ್ಲಿ? ಈ ಅಲ್-ಫಲಾ ಯೂನಿವರ್ಸಿಟಿಯಲ್ಲಿಯೇ ಒಂದು ಮಸೀದಿ ಇರುತ್ತೆ. ಅಲ್ಲಿ ಈತ ಟೀಚ್ ಮಾಡಕ್ಕೆ ಬರ್ತಿರ್ತಾನೆ, ಅಲ್ಲಿ ಈತ ನಮಾಜ್ ಮಾಡೋದಕ್ಕೆ ಬರ್ತಿರ್ತಾನೆ, ಪ್ರೀಚ್ ಮಾಡೋದಕ್ಕೆ ಬರ್ತಾ ಇರ್ತಾನೆ. ಈತನ ಮನೆಯಲ್ಲಿ ಇವರು ಅಲ್ಲಿ ಒಂದು ದಾಳಿಯನ್ನು ಮಾಡಿ ನೋಡಿದಾಗ ಈತನ ಬಳಿಯಲ್ಲಿ 2900 kgಯಷ್ಟು ಸ್ಫೋಟಕ ಸಿಗುತ್ತೆ. ದೆಹಲಿಯಲ್ಲಿ ಆಗಿರ್ತಕ್ಕಂಥ ಸ್ಫೋಟದ ಪ್ರಮಾಣದಲ್ಲಿ ನೋಡೋದಾದರೆ ಅಲ್ಲಿ ಬಹುತೇಕವಾಗಿ 10 ರಿಂದ 20 kgಯಷ್ಟು ಸ್ಫೋಟಕ ಬಳಸಿರುವಂಥ ಸಾಧ್ಯತೆ ಇರುತ್ತೆ. ಜಸ್ಟ್ ಇಮ್ಯಾಜಿನ್, 10 ರಿಂದ 20 kg ಸ್ಫೋಟಕ. ಸರಿಯಾಗಿ ಡಿಟೋನೇಟರ್ ಅನ್ನು ಕನೆಕ್ಟ್ ಮಾಡಿರಲಿಲ್ಲ, ಸರಿಯಾದ ರೀತಿಯಲ್ಲಿ ಯಾವುದೇ ಅದಕ್ಕೆ ಒಂದು ಪ್ರಿಪರೇಷನ್ ಆಗಿರೋದಿಲ್ಲ, ಅದರಲ್ಲಿ ಬಾಲ್ ಬೇರಿಂಗ್ಸ್ ಇರೋದಿಲ್ಲ, ಅದರಲ್ಲಿ ಮೆಟಲ್ ಪೀಸಸ್ ಇರೋದಿಲ್ಲ. ಹಾಗೆ ಅರ್ಧಂಬರ್ಧ ಸಿದ್ಧವಾದಂಥ ಬಾಂಬ್ ಸ್ಫೋಟವಾಗಿದ್ದಕ್ಕೆ ಅಷ್ಟು ಜನ ಸಾವನ್ನಪ್ಪಿ ಇವತ್ತಂತೂ ಸುಮಾರು 300 ಮೀಟರ್ ದೂರದಲ್ಲಿ ಮನುಷ್ಯನ ಕೈ ಸಿಕ್ಕಿದೆ. ಅಂದರೆ ಆ ಸ್ಫೋಟದ ರಭಸಕ್ಕೆ ಅಷ್ಟು ದೂರ ಹೋಗಿ ಕೈ ಬಿದ್ದಿರುವಂಥದ್ದು ಕೂಡ ಇವತ್ತು ಸಿಕ್ಕಿರುವಂಥದ್ದು ನಮ್ಮ FSL ಟೀಮ್ಗೆ ಅಂತ ಭಯಂಕರ ಸ್ಫೋಟಕ್ಕೆ ಕಾರಣವಾಗುತ್ತೆ. ಇನ್ನು ಬರೋಬ್ಬರಿ 2900 kgಯಷ್ಟು ಸ್ಫೋಟಕ ಏನಾದರೂ ಸಿಕ್ಕಿಬಿಟ್ಟಿದ್ರೆ ಗತಿ ಏನಾಗ್ತಾ ಇತ್ತು, ಸಿಗದೇ ಇದ್ದಿದ್ರೆ ಗತಿ ಏನಾಗ್ತಾ ಇತ್ತು.
ಆತನನ್ನು ಮತ್ತೆ ವಿಚಾರಣೆ ನಡೆಸಲಾಗುತ್ತೆ. ಆಗ ಗೊತ್ತಾಗುತ್ತೆ, ಮತ್ತೊಂದು ರೂಪ ತೆರೆದುಕೊಳ್ಳುತ್ತೆ. ಅಲ್ಲೇ ಡಾಕ್ಟರ್ ಅಹಮದ್ ಮೊಹಿದ್ದೀನ್ ಸಯೀದ್ ಅನ್ನುವಂಥ ಆತ, ಈತನ ಮುಖವನ್ನು ನೋಡಿ ಮನುಷ್ಯನ ಮುಖ ರೀತಿ ಕಾಣೋದಿಲ್ಲ, ಆಡಿನ ಮುಖ ರೀತಿ ಕಾಣಿಸುತ್ತೆ. ಅಂದರೆ ಆಡಿಗೆ ಅವಮಾನ ಮಾಡಿದಾಗೆ. ಇಂಥ ಈ ವಿಚಿತ್ರ ಕ್ಷಿಪ್ರ ಪ್ರಾಣಿ, ಈ ಕ್ಷಿಪ್ರ ಕ್ರಿಮಿ, ಈತನ ಬಳಿಯಲ್ಲಿ ರೈಸಿನ್ ಅನ್ನುವಂಥ ಒಂದು ವಿಷ ಸಿಗುತ್ತೆ. ಸೈನೈಡ್ ಗೊತ್ತು, ಇದು ಯಾವುದಪ್ಪ ರೈಸಿನ್ ಅನ್ನುವಂಥ ಪ್ರಶ್ನೆ ಮೂಡುತ್ತಲ್ವ. ಸೈನೈಡ್ಗೆ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ಸಿಕ್ಕರೆ ಬದುಕಿಸಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಈ ರೈಸಿನ್ ಅನ್ನುವಂಥ ವಿಷ ಏನಾದರೂ ಮನುಷ್ಯನ ದೇಹವನ್ನು ಪ್ರವೇಶ ಮಾಡಿದರೆ ಅದಕ್ಕೆ ಆ್ಯಂಟಿಡೋಟ್ ಅನ್ನೋದೇ ಇಲ್ಲ. ಇದನ್ನು ಈತ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತಾನೆ. ಸುಮಾರು 350ರಿಂದ 360 kg ಅಷ್ಟು ಈತನ ಬಳಿಯಲ್ಲಿ ರೈಸಿನ್ ಸಿಗುತ್ತೆ, ಆ ಕೆಮಿಕಲ್ ಸಿಗುತ್ತೆ. ಅದು ಸಸ್ಯಜನ್ಯವಾಗಿರ್ತಕ್ಕಂಥದ್ದು. ಅದನ್ನು ಈತ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಳ್ತಾ ಇರ್ತಾನೆ. ಜಸ್ಟ್ ಇಮ್ಯಾಜಿನ್, ಕೇವಲ 30ರಿಂದ 40 ಮಿಲಿಗ್ರಾಮ್ನಷ್ಟು, ಅಂದರೆ ಒಂದು ಚಿಟಿಕೆಗಿಂತ ಚಿಟಿಕೆಯಷ್ಟು ರೈಸಿನ್ ಏನಾದರೂ ಮನುಷ್ಯನ ದೇಹವನ್ನು ಪ್ರವೇಶ ಮಾಡಿದರೆ ಆತನಿಗೆ 2-3 ಗಂಟೆಗಳ ಕಾಲ ತನ್ನ ಒಳಗಡೆ ವಿಷ ಹೋಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ಟೇಸ್ಟ್ ಇಲ್ಲ, ವಾಸನೆ ಇಲ್ಲ. 2-3 ಗಂಟೆಗಳಾದ ಬಳಿಕ ಒಂದೊಂದೇ ಎಫೆಕ್ಟ್ಗಳಾಗೋದಕ್ಕೆ ಶುರುವಾಗುತ್ತೆ. ಸುಮಾರು 6-7 ಗಂಟೆಗಳ ನಂತರದಲ್ಲಿ ಮನುಷ್ಯ ಕೋಮಾಗೆ ಹೋಗ್ತಾನೆ. ಹಾಗೆ ಕೋಮಾಗೆ ಹೋದಂಥ ವ್ಯಕ್ತಿ 32ರಿಂದ 72 ಗಂಟೆಗಳ ಅವಧಿಯಲ್ಲಿ ಸಾವನ್ನಪ್ತಾನೆ ಅನ್ನುವಂಥ ಮಾಹಿತಿ ಇದೆ. ಅಷ್ಟು ವಿಷವನ್ನು ಯಾಕಪ್ಪ ನಿನ್ನ ಹತ್ರ ಇಟ್ಟುಕೊಂಡಿದ್ದೆ ಅಂದರೆ, ನಾನು ಇದನ್ನು ಇಟ್ಟುಕೊಂಡಿದ್ದೆ ದೇವಸ್ಥಾನಗಳಿಗೆ ತೆರಳಿ ಅಥವಾ ಎಲ್ಲಾದರೂ ಕಾರ್ಯಕ್ರಮಗಳಾಗುವಾಗ ಅಲ್ಲಿ ಆಹಾರದಲ್ಲಿ, ಪ್ರಸಾದದಲ್ಲಿ ಈ ರೈಸಿನನ್ನು ಮಿಕ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ವ್ಯಕ್ತಿ ಹೇಳ್ತಾರಂದರೆ 350ರಿಂದ 60 kg ಅಷ್ಟು ಬರೀ 30ರಿಂದ 40 ಮಿಲಿಗ್ರಾಮ್ನಲ್ಲಿ ಒಬ್ಬ ವ್ಯಕ್ತಿ ಸಾಯಬೇಕಾದ್ರೆ ಇಷ್ಟು kg ಗಟ್ಟಲೆ ರೈಸಿನ್ ಏನಾದರೂ ಈತ ಅಂದುಕೊಂಡಂಗೆ ಬಳಕೆಯನ್ನೇ ಮಾಡಿದರೆ ಎಷ್ಟು ಲಕ್ಷ ಜನರ ಪ್ರಾಣ ಹೇಗೆ ಹಾರಿ ಹೋಗ್ತಾ ಇತ್ತು. ಎಷ್ಟು ದ್ವೇಷ ಇವರಿಗೆ. ಭಾರತ ದೇಶದಲ್ಲೇ ಇದ್ದು ಇಲ್ಲಿಯ ಆಹಾರವನ್ನು ತಿಂದು ಇಲ್ಲಿಯ ಜನರೇ ಕೊಟ್ಟಂಥ ತೆರಿಗೆ, ಅದರಲ್ಲೂ ಪ್ರಮುಖವಾಗಿ ಇದರಲ್ಲಿ ಕೆಲವೊಂದಿಷ್ಟು ಜನ ವೈದ್ಯರು ಮಾತಾ ವೈಷ್ಣೋದೇವಿ ಮೆಡಿಕಲ್ ಕಾಲೇಜ್ನಲ್ಲಿ ಕಲ್ತಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ. ಅದನ್ನು ನಡೆಸುವಂಥದ್ದು ಹಿಂದೂ ಪಿಲಿಗ್ರಿಮ್ಸ್ಗಳು, ಅಂದರೆ ಹಿಂದೂ ಭಕ್ತಾದಿಗಳು ಕೊಟ್ಟಂಥ ದೇಣಿಗೆ ಏನಿರುತ್ತೆ ಅಲ್ಲಿಯ ಮಾತಾ ವೈಷ್ಣೋದೇವಿ ಬೋರ್ಡ್ಗೆ, ಆ ದೇವಸ್ಥಾನ ಬೋರ್ಡ್ಗೆ ಕೊಟ್ಟಂಥ ಆ ಒಂದು ದೇಣಿಗೆಯಿಂದ ನಡೆಯುವಂಥ ಆ ಕಾಲೇಜಿನಲ್ಲಿ ಇವರಿಗೆ ಉಚಿತವಾಗಿ ಕಲಿಸಲಾಗುತ್ತೆ. ಹಾಗೆ ಹಿಂದೂಗಳೇ ಕೊಟ್ಟಂಥ ಕಾಲೇಜ್ನಿಂದ, ಹಿಂದೂಗಳಿಂದ ದೇಣಿಗೆ ಪಡೆದ ಕಾಲೇಜ್ನಲ್ಲಿ ಕಲಿತು, ಅದು ಉಚಿತವಾಗಿ ಕಲಿತು ಒಬ್ಬ ವೈದ್ಯನಾಗಿ ಈಗ ಅದೇ ಹಿಂದೂಗಳು ಸೇವಿಸುವಂಥ ಪ್ರಸಾದಗಳಲ್ಲಿ ಹೋಗಿ ಹೇಗಾದರೂ ಮಾಡಿ ಮಿಕ್ಸ್ ಮಾಡೋದು. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರು ನಿನ್ನೆ, ಏನು ಇವನು ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನದ ಪ್ರಸಾದ ಇವನು ತಯಾರು ಮಾಡ್ತಾನಂತ. ತಯಾರು ಮಾಡೋದಿಲ್ಲಪ್ಪ, ಅವನು ವೇಷ ಮರೆಸ್ಕೊಂಡು ಹೋಗಿ ಅದರಲ್ಲಿ ಏನಾದ್ರು ಮಿಕ್ಸ್ ಮಾಡಿದ್ರೆ ಯಾರಿಗೆ ಗೊತ್ತಾಗುತ್ತೆ? ತೀರ್ಥದಲ್ಲಿ ಒಂದು ತೊಟ್ಟು ಹಾಕೋದ್ರೆ ಯಾರಿಗೆ ಗೊತ್ತಾಗುತ್ತೆ? ಎಲ್ಲ ಕಡೆ CC ಕ್ಯಾಮ್ರಾ ಇರ್ತಾವ. ಅಷ್ಟು ದ್ವೇಷ ತುಂಬಿಕೊಂಡಂಥ ಇವರ ಪ್ಲಾನ್ ಏನಾದರೂ ಸಕ್ಸಸ್ ಆಗಿದ್ರೆ, ಒಂದು ವೇಳೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಸಂದೀಪ್ ಚಕ್ರವರ್ತಿ ಅವರು ಅದೊಂದು ಪ್ಯಾಂಪ್ಲೆಟನ್ನು ಬೆನ್ನತ್ತುಕೊಂಡು ಹೋಗದೇ ಇದ್ದಿದ್ರೆ ಇವರ ಬಳಿಯಲ್ಲಿರುವಂಥ ಈ 3000 kg ಸ್ಫೋಟಕಗಳು ಸರಿಸುಮಾರಾಗಿ 350 kg ಅದಕ್ಕಿದ್ದಂಥ ಈ ಒಂದು ರೈಸಿನ್ ಅನ್ನುವಂಥ ಆ ವಿಷ ಏನೆಲ್ಲ ಮಾಡಿಬಿಡ್ತಾ ಇತ್ತು. ಆ ದ್ವೇಷ ಎಷ್ಟು ಲಕ್ಷ ಜನರನ್ನು ಆಹುತಿ ಮಾಡ್ತೊಳ್ತಾ ಇತ್ತು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಗುಜರಾತ್ನಿಂದ ಪಶ್ಚಿಮ ಬಂಗಾಳದ ತನಕ, ನಾರ್ತ್ ಈಸ್ಟ್ ಎಲ್ಲ ಕಡೆನೂ ಈ ರೀತಿಯಾದಂಥ ಜನ ಪಸರಿಸಿ ಈ ಕ್ರಿಮಿಗಳಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಹೋಗಿ ವಿಷವನ್ನು ಸೇರಿಸುವಂಥದ್ದು, ಬಾಂಬ್ ಬ್ಲಾಸ್ಟ್ ಮಾಡುವಂಥದ್ದು. ಈಗ ಬಂದಿರೋ ಮಾಹಿತಿ ಪ್ರಕಾರ ಕೇವಲ ಅವರ ಬಳಿಯಲ್ಲಿ 3 ಕಾರಲ್ಲ 32 ಕಾರುಗಳನ್ನು ಬಳಸಿ ಈ ಬಾಂಬನ್ನು ಬಳಸಿ ಸ್ಫೋಟ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ರಂತೆ. ಆ ಸಂದೀಪ್ ಚಕ್ರವರ್ತಿ ಅವರು ತೆಗೆದುಕೊಂಡಂಥ ಆ ನಿರ್ಧಾರ, ಅವರು ಮಾಡಿದಂಥ ತನಿಖೆ, ಅವರು ಆ ಒಂದು ಕರ್ತವ್ಯ ಪ್ರಜ್ಞೆಯ ಕಾರಣದಿಂದಾಗಿ ಇವರೆಲ್ಲ ಸಿಗ್ತಾ ಹೋಗ್ತಾರೆ. ಇವೆಲ್ಲವನ್ನು ವಶಪಡಿಸಿಕೊಳ್ಳ ಯಾವಾಗ ಇವೆಲ್ಲವನ್ನು ವಶಪಡಿಸಿಕೊಳ್ಳಲಾಗುತ್ತೋ, ಆಲ್ರೆಡಿ ಆ ಒಂದು ಸ್ಫೋಟಕವನ್ನು ಇಟ್ಟುಕೊಂಡು ಹೋದಂಥವನೇ ಡಾಕ್ಟರ್ ಉಮರ್ ನಬಿ. ಅವನ ಮುಖ ನೋಡಿ, ಗೋಮುಖ ವ್ಯಾಘ್ರಗಳಿವು. ಆ ವ್ಯಾಘ್ರಗಳಂದರೆ ವ್ಯಾಘ್ರಗಳಿಗೂ ಕೂಡ ಆಹಾರಕ್ಕೋಸ್ಕರ ಬೇಟೆಯಾಡ್ತವೆ ಹೊರತು ಇವು ನಾಚಿಗೆ ಇಲ್ಲದೆ ಜನರ ಪ್ರಾಣವನ್ನು ಹಿಂಡೋದಕ್ಕೆ ವಿವಿಧ ರೀತಿಯಾದಂಥ ಕಲ್ಪಿತವಾಗಿರ್ತಕ್ಕಂಥ ಧರ್ಮದ ಪ್ರತಿಷ್ಠೆಯಿಂದ ಆ ಧರ್ಮದ ಹೆಸರಿನಲ್ಲಿ ಇವರು ಇಷ್ಟು ಜನರ ಪ್ರಾಣವನ್ನು ತಿನ್ನೋದಕ್ಕೆ, ಪ್ರಾಣವನ್ನು ತೆಗೆಯೋದಕ್ಕೆ ಹೋಗ್ತಾ ಇದ್ರು. ಈ ಡಾಕ್ಟರ್ ಉಮರ್ ನಬಿ ಏನು ಮಾಡ್ತಾನೆ, ಈತ ಹೊರಗಡೆ ಹೋಗ್ತಾನೆ, ಎಲ್ಲಿ ತಾನು ಸಿಕ್ಕಿ ಬೀಳ್ತೀನೋ ಅಂತೇಳಿ ಬೆಳಿಗ್ಗೆ 8 ಗಂಟೆಯಿಂದ ದೆಹಲಿಯಲ್ಲಿ ಸುತ್ತಾಡ್ತಾನೆ. ಸುನೇರಿ ಮಸ್ಜಿದ್ ಅಂತ ಬರುತ್ತೆ, ಆ ಸುನೇರಿ ಮಸ್ಜಿದ್ ಬಳಿಯಲ್ಲಿ ಬಂದು ತನ್ನ ಕಾರನ್ನು ನಿಲ್ಲಿಸ್ತಾರೆ. ಆ ಕಾರಿನಲ್ಲಿ 3 ಗಂಟೆಗಳ ಕಾಲ ನಿಲ್ಲಿಸ್ತಾನೆ. ಅದಾದ ಬಳಿಕ ಈ ರಾಮಲೀಲಾ ಮೈದಾನ ಹತ್ರ ಇರತಕ್ಕಂಥ ಒಂದು ಮಸೀದಿ, ಆ ಮಸೀದಿಗೆ ಹೋಗಿ 10 ನಿಮಿಷ ನಮಾಜನ್ನು ಮಾಡಿ ಬರ್ತಾನೆ. ಹಾಗೆ ಬಂದು ಅಲ್ಲಿಂದ ಕಾರು ತೆಗೆದುಕೊಂಡು ಹೊರಟು 4 ನಿಮಿಷಕ್ಕೆ ಸ್ಫೋಟ ಸಂಭವಿಸುತ್ತೆ. ಆ ಮೆಟ್ರೋ ಪಿಲ್ಲರ್ ನಂಬರ್ 1 ಬಳಿಯಲ್ಲಿ ಭೀಕರವಾದಂಥ ಸ್ಫೋಟ ಸಂಭವಿಸುತ್ತೆ. ಆ ಸ್ಫೋಟವನ್ನು ನೋಡಿದಾಗ ತನಿಖಾ ತಂಡಗಳಿಗೆ ಸಂಶಯ ಬರುತ್ತೆ. ಯಾಕಂದರೆ ಅಲ್ಲಿ ಬಳಕೆಯಾಗಿರ್ತಕ್ಕಂಥ ಸ್ಫೋಟಕ ಸರಿಯಾಗಿ ಬ್ಲಾಸ್ಟ್ ಆಗಿದ್ದರೆ ಅಲ್ಲೊಂದು ಕ್ರ್ಯಾಟರ್ ನಿರ್ಮಾಣ ಆಗುತ್ತೆ. ಅಂದರೆ ಬಾಂಬ್ ಬ್ಲಾಸ್ಟ್ ಅಂತ ಜಾಗದಲ್ಲಿ ದೊಡ್ಡ ಮಟ್ಟದ ಒಂದು ಗುಂಡಿ ನಿರ್ಮಾಣ ಆಗುತ್ತೆ.
ಜೊತೆಗೆ ಸಾಮಾನ್ಯವಾಗಿ ಅಂತ ಬಾಂಬ್ಗಳಲ್ಲಿ ಬಾಲ್ ಬಿಯರಿಂಗ್ಸ್ಗಳನ್ನು ಶಾರ್ಪ್ ಮೆಟಲ್ ಪೀಸ್ಗಳನ್ನು ಬಳಸಿರ್ತಾರೆ, ಇಲ್ಲಿ ಅದನ್ನು ಬಳಸಿರೋದಿಲ್ಲ. ಹೀಗಾಗಿ ಆತ ಆತಂಕದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿನೋ ಅಥವಾ ಆತನ ಬೇರೆ ಉದ್ದೇಶ ಇನ್ನೊಂದು ಯಾವುದೋ ಟಾರ್ಗೆಟ್ ಅನ್ನು ಅಚೀವ್ ಮಾಡೋದಕ್ಕೆ ಹೋಗಿ ಅಥವಾ ಬೇರೆ ಯಾರನ್ನೋ ಟಾರ್ಗೆಟ್ ಮಾಡೋದಕ್ಕೆ ಹೋಗಿ ಅಲ್ಲಿಗೆ ಹೋಗೋದಕ್ಕಾಗದೆ ಆ ಒಂದು ಟೈಮರ್ ಅಲ್ಲಿ ಕೈ ಕೊಟ್ಟ ಕಾರಣದಿಂದಾಗಿ, ಸರಿಯಾಗಿ ಡಿಟೋನೇಟರ್ ನ ಸೇರಿಸದೇ ಇರೋ ಕಾರಣದಿಂದಾಗಿಯೋ ಇಲ್ಲಿ ಬ್ಲಾಸ್ಟ್ ಆಗಿರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಯನ್ನ NIA ಈಗ ಪಡೆದುಕೊಂಡಿರುವಂಥದ್ದು. ನೋಡಿ, ಒಬ್ಬರಿಗೊಬ್ಬರು ಯಾವ ರೀತಿಯಾದಂಥ ಲಿಂಕ್ ಇದೆ. ಆಗ ಮತ್ತೊಂದು ಪ್ರಶ್ನೆ ಮೂಡೋದಕ್ಕೆ ಶುರು ಆಗುತ್ತೆ ವೀಕ್ಷಕರೇ. ಹಾಗಿದ್ರೆ ಈ ಉಮರ್ ನಬಿಗೂ ಇವರಿಗೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆ ಮುಂಚೆ ಮೂಡ್ತಾ ಇತ್ತು. ಈಗ ಬಂದಿರುವಂಥ ಮಾಹಿತಿಗಳು ಇನ್ನೂ ಆಘಾತಕಾರಿಯಾಗಿದ್ದಾವೆ. ಇದೇ ಅಲ್ ಫಲಾ ಯೂನಿವರ್ಸಿಟಿಯ ಬಿಲ್ಡಿಂಗ್ ನಂಬರ್ 17ನ 13ನೇ ನಂಬರ್ ರೂಮ್ನಲ್ಲಿ ಈ ಡಾಕ್ಟರ್ ಮುಜಾಮಿಲ್ ತನ್ನ ಒಂದು ಕಮಾಂಡ್ ಸೆಂಟರನ್ನು ಮಾಡ್ಕೊಂಡಿರ್ತಾನೆ. ಅಲ್ಲಿಗೆ ಇವರೆಲ್ಲ ಬರ್ತಾ ಇರ್ತಾರೆ. ಅದೇ ಬಿಲ್ಡಿಂಗ್ ನಂಬರ್ 17ನ ರೂಮ್ ನಂಬರ್ 4ರಲ್ಲಿ ಡಾಕ್ಟರ್ ಉಮರ್ ನಬಿ ಇರ್ತಾನೆ. ಈ ಡಾಕ್ಟರ್ ಮುಜಾಮಿಲ್ ಮತ್ತು ಉಮರ್ ನಬಿ ಇವರು ಒಂದು ಆ್ಯಪನ್ನು, ಸಿಗ್ನಲ್ ಮತ್ತು ಇನ್ನೊಂದು ಬೇರೆ ಬೇರೆ ರೀತಿಯಂಥ ಆ್ಯಪ್ಗಳನ್ನು ಜಾಯ್ನ್ ಆಗ್ತಾರೆ. ಆ ಆ್ಯಪ್ಗಳನ್ನು ಜಾಯ್ನ್ ಆಗಿ ಕೆಲವೇ ದಿನದಲ್ಲಿ ಇವರ ಪಾಸ್ಪೋರ್ಟ್ ತೋರಿಸುತ್ತೆ, ಇವರು ಟರ್ಕಿಗೂ ಕೂಡ ಒಟ್ಟಿಗೆ ಹೋಗಿ ಬರ್ತಾರಂತೇಳಿ. ಅಲ್ಲಿಗೆ ಹೋದಾಗಲೇ ಅಲ್ಲಿ ಹ್ಯಾಂಡಲರ್ಸ್ಗಳು ಇವರಿಗೆ ಸೂಚನೆಯನ್ನು ಕೊಟ್ಟಿರ್ತಾರೆ, ನೀವು ಇಡೀ ದೇಶಾದ್ಯಂತ ಹೋಗಿ ಬ್ಲಾಸ್ಟ್ ಮಾಡಬೇಕು, ಬೆಂಕಿಯಲ್ಲಿ ನರಳಬೇಕು ಭಾರತ ಅನ್ನುವಂಥದ್ದು. ಈ ಆಪರೇಷನ್ ಸಿಂಧೂರ ಹೆಸರಲ್ಲಿ ಅವರು ಈ ಮಸೂರ್ ಅಜರ್ ಅನ್ನುವಂಥ ಉಗ್ರನ ಕುಟುಂಬವನ್ನು ದಾಳಿ ಮಾಡಿದ್ದಾರೆ, ಆ ಉಗ್ರರನ್ನೆಲ್ಲ ನಾಶ ಮಾಡಿದಾರಲ್ಲ, ನೀವು ಅದಕ್ಕೆ ಪ್ರತಿಕಾರವನ್ನು ತೀರಿಸಬೇಕು. ಈ ಬಾಬರಿ ಮಸೀದಿಯ ಡಿಸೆಂಬರ್ 6ನೇ ತಾರೀಕಿಗೆ ಹೋಗಿತ್ತಲ್ಲ, ಅದೇ ರೀತಿಯಾಗಿ ಡಿಸೆಂಬರ್ 6ನೇ ತಾರೀಕಿಗೆ ನೀವು ಬ್ಲಾಸ್ಟ್ ಮಾಡಬೇಕು, ದೀಪಾವಳಿಯನ್ನು ನೀವು ಟಾರ್ಗೆಟ್ ಮಾಡಬೇಕು, ಇಡೀ ದೇಶಾದ್ಯಂತ ಬ್ಲಾಸ್ಟ್ ಮಾಡಬೇಕು, ವಿಷವನ್ನು ಬೆರೆಸಬೇಕು ಅನ್ನುವಂಥ ಅವರಿಗೆ ಅಲ್ಲಿ ಮಾಹಿತಿಯನ್ನು ಕೊಡಲಾಗುತ್ತೆ. ಅದನ್ನು ಆಧರಿಸಿ ಇವರು ಇಲ್ಲಿ ದೇಶಕ್ಕೆ ಬರ್ತಾರೆ. ಜೊತೆಗೆ ಈ ಕಮಾಂಡ್ ಸೆಂಟರ್ ಅನ್ನೇ ಬಳಸಿಕೊಂಡು ಇವರು 20 ಲಕ್ಷ ರೂಪಾಯಿಯನ್ನ ಈ ಮೌಲ್ವಿ ಇರ್ಫಾನ್ ಅನ್ನೋನು ಉಮರ್ ನಬಿಗೆ ಕೊಡ್ತಾನೆ. ಆ 20 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಅದರಲ್ಲಿ 3 ಲಕ್ಷ ರೂಪಾಯಿಯ ಒಂದು ಬಗೆಯ ಫರ್ಟಿಲೈಸರ್ ಅಂದರೆ ಗೊಬ್ಬರವನ್ನು ತರಿಸಿಕೊಂಡು ಅದರಿಂದ RDX ತಯಾರು ಮಾಡೋದಕ್ಕೂ ಅಥವಾ ಅಮೋನಿಯಂ ನೈಟ್ರೇಟ್ ತಯಾರು ಮಾಡೋದಕ್ಕೂ ಪ್ರಯತ್ನ ಮಾಡಲಾಗುತ್ತೆ. ಸುಮಾರು 20 ಟನ್ನಷ್ಟು ಆ ಒಂದು ಗೊಬ್ಬರವನ್ನು ಪರ್ಚೇಸ್ ಮಾಡಲಾಗುತ್ತೆ. ನೋಡಿ ಇವರ ಪ್ಲಾನಿಂಗ್ ಹೆಂಗಿದೆ. 32 ವಾಹನಗಳನ್ನು ಬಳಸಿ, ಕಾರುಗಳನ್ನು ಬಳಸಿ ಎಲ್ಲ ಕಡೆನೂ ಬ್ಲಾಸ್ಟ್ ಮಾಡಬೇಕು, ಸರಣಿ ಬ್ಲಾಸ್ಟ್ ಆಗಬೇಕು, ಒಂದೇ ಏಟಿಗೆ ಬ್ಲಾಸ್ಟ್ ಆಗಬೇಕು ಅಂತ ಒಂದು ಪ್ಲಾನನ್ನು ಇವರು ನಿರೂಪಿಸಿಕೊಂಡಿರ್ತಾರೆ. ಆದರೆ ಇವರೆಲ್ಲರ ಯೋಜನೆಗೆ ಆ ಒಬ್ಬ ವ್ಯಕ್ತಿ, ಆ ಪೊಲೀಸ್ ಅಧಿಕಾರಿ, ಆ IPS ಅಧಿಕಾರಿ, SSP ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸಂದೀಪ್ ಚಕ್ರವರ್ತಿ ಬಂದು ಇವರೆಲ್ಲರ ಆಸೆಗೆ ತಣ್ಣೀರನ್ನು ಎರಚಿಬಿಡ್ತಾರೆ. ಇಡೀ ದೇಶವನ್ನು ಕಾಪಾಡ್ತಾರೆ. ಆ ಒಂದು ಭಯದಲಿತ ಸ್ಫೋಟ ಮಾಡಿದ್ರು 13 ಜನ ನಮ್ಮ ಭಾರತೀಯರು ಸಾವನ್ನಪ್ಪಿದ್ದು, ಅದನ್ನು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಇವರ ಬೇರನ್ನು ಹುಡುಕುವ, ಈ ಮೂಲವನ್ನು ಹುಡುಕುವಂಥ ಪ್ರಯತ್ನವನ್ನು ಆಲ್ರೆಡಿ ಈಗ ಭಾರತ ಸರ್ಕಾರ ಮಾಡ್ತಾ ಇದೆ, NIA ಮಾಡ್ತಾ ಇದೆ. ಈ ಅಲ್ ಫಲಾ ಯೂನಿವರ್ಸಿಟಿಯ ಮೇಲೆ ತನಿಖೆಗೆ EDಗೆ ಆದೇಶವನ್ನು ಕೊಡಲಾಗಿದೆ. ನ್ಯಾಕ್ ಕಮಿಟಿ ಕೂಡ ಅವರಿಗೆ ನೋಟಿಸನ್ನು ಕೊಟ್ಟಿದೆ. ಆ ಅಲ್ ಫಲಾ ಯೂನಿವರ್ಸಿಟಿ ಮತ್ತು ಅಲ್ಲಿ ಇವರನ್ನೆಲ್ಲ ರಿಕ್ರೂಟ್ ಮಾಡಿದಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಗಂಡಾಂತರವಂತೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವರನ್ನು ಕೂಡ ಮಟ್ಟ ಹಾಕಲಾಗುತ್ತೆ. ಹಾಗೆ ಇರುವ ಮತ್ತೊಂದು ಪ್ರಶ್ನೆ ಅಂದರೆ, ಇಷ್ಟೇ ಸ್ಫೋಟಕ ಇತ್ತ, ಇದೇ ಥರ ಇನ್ನೆಷ್ಟು ತಂಡಗಳಿರಬಹುದು ಅಂತೇಳಿ. ಆದರೆ ಅದು ಎಷ್ಟೇ ತಂಡಗಳಿರಲಿ, ನಮ್ಮ IPS ಅಧಿಕಾರಿ ಆಗಿರ್ತಕ್ಕಂಥ ಸಂದೀಪ್ ಚಕ್ರವರ್ತಿ, SSP ಸಂದೀಪ್ ಚಕ್ರವರ್ತಿ, ಇಂತಹ ಅಧಿಕಾರಿಗಳಿದ್ದರೆ ಇಂತಹ ಉಗ್ರರು ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಕೂಡ ಅವರನ್ನು ಮಟ್ಟ ಹಾಕೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಅಧಿಕಾರಿ ಸುಮ್ಮನೆ ಅಧಿಕಾರಿ ಆಗಲಿಲ್ಲ, ಇವರನ್ನು ಆಪರೇಷನ್ ಸ್ಪೆಷಲಿಸ್ಟ್ ಅಂತ ಕರೀತಾರೆ. ಆಪರೇಷನ್ ಮಹದೇವ, ಈ ಆಪರೇಷನ್ ಸಿಂಧೂರ ನಂತರದಲ್ಲಿ ಆಯ್ತಲ್ಲ, ಮ್ಯಾನ್ ಹಂಟ್ ಆಯ್ತಲ್ಲ ಈ ಉಗ್ರಗಾಮಿಗಳಿಗೋಸ್ಕರ, ಅದರಲ್ಲೂ ಕೂಡ ಇವರು ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿರ್ತಾರೆ. ಆಂಧ್ರ ಪ್ರದೇಶದ ಕರ್ನೂಲ್ನ ಮೂಲದವರಾಗಿರ್ತಕ್ಕಂಥ ಈ ಒಬ್ಬ IPS ಅಧಿಕಾರಿ ಜಮ್ಮು ಕಾಶ್ಮೀರದಲ್ಲಿ ಇಡೀ ದೇಶವನ್ನು ಉಳಿಸುವಂಥ ಹೆಮ್ಮೆಯ ಕೆಲಸವನ್ನು ಮಾಡ್ತಾರೆ. ಇಡೀ ದೇಶ ಇಂತಹ ಅಧಿಕಾರಿಗೆ ಸೆಲ್ಯೂಟ್ ಅನ್ನು ಹೇಳಬೇಕಾಗತ್ತೆ. ಇವರು ಮಾಡಿರುವಂಥ ಕೆಲಸಗಳು ಕೇವಲ ಇದೊಂದೇ ಅಲ್ಲ, ಇಂಥವು ಸಾಕಷ್ಟು SDPO ಆಗಿ ಉರಿ ಮತ್ತು ಸುಪೋರೆ ಅಲ್ಲೂ ಕೂಡ ಇವರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ, ಉಗ್ರ ನಿಗ್ರಹವನ್ನು ಮಾಡಿದ್ದಾರೆ, ಬಾರಾಮುಲ್ಲಾದ ಆಂಟಿ ಟೆರರ್ ಕಾರ್ಯಾಚರಣೆಯಲ್ಲಿ ಇವರು ಭಾಗವಹಿಸಿದ್ದಾರೆ. SP ಆಗಿ ಸೌತ್ ಶ್ರೀನಗರ್, SP ಹಂದ್ವಾರ, SSP ಕುಪ್ವಾರ, SP ಕುಲ್ಗಾಮ್, SSP ಅನಂತನಾಗ್ ಆಗಿ ಸಂಕೀರ್ಣ ಭದ್ರತಾ ವಿಚಾರವನ್ನು ಇವರು ಹ್ಯಾಂಡಲ್ ಮಾಡಿದ್ದಾರೆ. ದೇಶವನ್ನು ಪ್ರತಿಯೊಂದು ಕ್ಷಣದಲ್ಲೂ ಕಾಪಾಡ್ತಾ ಬರ್ತಿದ್ದಾರೆ. ಅದಕ್ಕೆ ಇವರಿಗೆ ಸಾಕಷ್ಟು ಮೆಡಲ್ಸ್ಗಳು ಕೂಡ ಬರ್ತವೆ. ಇಡೀ ದೇಶಾದ್ಯಂತ ಇವರನ್ನು ರಿಕಗ್ನೈಸ್ ಮಾಡಲಾಗುತ್ತೆ, ಸರ್ಕಾರಗಳು ಕೂಡ ಇವರನ್ನು ರಿಕಗ್ನೈಸ್ ಮಾಡಲಾಗುತ್ತೆ. ಇದೊಬ್ಬ ಪೊಲೀಸ್ ಅಧಿಕಾರಿ ಅಲ್ಲ, ಇವತ್ತು ಇಂಥ ಉಗ್ರರ ವಿರುದ್ಧ ಪ್ರತಿಯೊಬ್ಬ ದೇಶವಾಸಿಯು, ತಾನು ಯಾವುದೇ ಜಾತಿ ಧರ್ಮ ಆಗಿರಲಿ, ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಇವತ್ತು ಪ್ರತಿಯೊಬ್ಬರು ಕರ್ತವ್ಯ ಇದು. ಮುಸ್ಲಿಂ ಯುವಕರಲ್ಲೂ ಕೂಡ ಇದು ಇರ್ತಕ್ಕಂಥ ಕರ್ತವ್ಯ ಇದು. ಅವ್ರು ಯಾರೋ ಮಾಡಿರೋದಕ್ಕೆ ನಾವು ಯಾರೂ ಸಂಬಂಧ ಇಲ್ಲ. ಯಾಕಂದರೆ ಅದು ಅಲ್ಪಸಂಖ್ಯಾತರಿಗೋಸ್ಕರ ಇರ್ತಕ್ಕಂಥ ಒಂದು ಕಾಲೇಜ್. ಆ ಕಾಲೇಜಿನಲ್ಲಿ ಇರ್ತಕ್ಕಂಥ ಕೆಲ ಕ್ರಿಮಿಗಳು ಅಲ್ಪಸಂಖ್ಯಾತರನ್ನು ವಂಚಿತ ಮಾಡುವಂಥ ಒಂದು ಕ್ರಿಯೆಗೆ ಮುಂದಾಗಿದ್ದಾವೆ. ಇಂಥ ಒಂದು ಸ್ಫೋಟದ ರೂವಾರಿಯಾಗಿ ತನಿಖೆ ನಡೆದು ಒಂದು ವೇಳೆ ಆ ಕಾಲೇಜ್ ಬಂದಾದರೆ ಅಲ್ಲಿ ಬೀದಿ ಪಾಲಾಗುವಂಥವ್ರು ಅದೇ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಾಗಿರ್ತಾರೆ. ಅವರನ್ನು ಯಾರು ರಕ್ಷಣೆ ಮಾಡ್ತಾರೆ? ಹೀಗಾಗಿ ಅಲ್ ಫಲಾ ಯೂನಿವರ್ಸಿಟಿಯನ್ನು ಸಂಪೂರ್ಣ ಕೇಂದ್ರ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಿದ್ದಾವೆ. ಅದೇನೇ ಇರಲಿ, ಪ್ರತಿಯೊಬ್ಬರು ಒಂದಾಗಬೇಕು ಅಂತ ಉಗ್ರರನ್ನು ಮಟ್ಟ ಹಾಕಬೇಕು, ಇಂಥ ಅಧಿಕಾರಿಗಳಿಗೆ ಸೆಲ್ಯೂಟ್ ಹೇಳಬೇಕು. ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೂ ಕೂಡ ಇವರು ಒಬ್ಬ ಮಾದರಿಯಾಗಿರ್ತಾರೆ. ಅದೇ ರೀತಿಯಾಗಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ನಾಗರಿಕ ಪೊಲೀಸಿಂಗ್ನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಬೇಕು. ಯಾರೇ ಶಂಕಿತರು ಇದ್ರೂ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಜೊತೆಗೆ
ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೋಡ್ತಾ ಇದ್ದಾಗ ಸಾಕಷ್ಟು ಈ ವಿಚಾರದ ಬಗ್ಗೆ ಮಾಹಿತಿಗಳು ಕೂಡ ಬರ್ತಿರ್ತವೆ. ಇಂಥ ಕಾರ್ಯಕ್ರಮಗಳು ಅಂತ ಬಂದಾಗ ಅಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೇರವಾಗಿ ನೀಡುವಂಥದ್ದು, ವಿಸ್ತೃತವಾಗಿ ನೀಡುವಂಥದ್ದು ನ್ಯೂಸ್18 ಕನ್ನಡ. ಹೀಗಾಗಿ ಯಾವಾಗಲೂ ನ್ಯೂಸ್18 ಕನ್ನಡವನ್ನು ನೋಡ್ತಾ ಇರಿ. ಇಂಥ ಮತ್ತೊಂದಿಷ್ಟು ಮಾಹಿತಿಯೊಂದಿಗೆ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ವಿಶೇಷ ಪಾಡ್ಕಾಸ್ಟ್ಗಳಲ್ಲಿ, ನನ್ನ ಬ್ರೇಕಿಂಗ್ ಬಸ್ ಕಾರ್ಯಕ್ರಮಗಳಲ್ಲಿ ನಿಮಗೆ ತರ್ತಾ ಇರ್ತೀನಿ. ನೋಡ್ತೀರಿ ನ್ಯೂಸ್18 ಕನ್ನಡ.